ಸುರಭೀಸ್ ಕ್ವಿಝನ್ ರೆಸಿಪಿ ಚಾನಲ್ನಲ್ಲಿ ಉಕ್ಕರಿಸಿದ ರಾಗಿ ರೊಟ್ಟಿನ ಮಾಡೋದು ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿ ಮಾಡ್ಬೋದು. ತುಂಬಾ ಜನ ಅಕ್ಕಿ ರೊಟ್ಟಿದು ಮಾಡ್ತೀವಿ, ಅಕ್ಕಿ ಹಿಟ್ಟಲ್ಲಿ ಉಕ್ಕರಿಸಿದ ರೊಟ್ಟಿ ಮಾಡ್ತೀವಿ. ಬಟ್ ಇವತ್ತು ರಾಗಿ ಹಿಟ್ಟನ್ನ ಯೂಸ್ ಮಾಡ್ಕೊಂಡು ಹೇಗೆ ಉಕ್ಕರಿಸಿದ ರೊಟ್ಟಿ ಮಾಡೋದು ಅಂತ ನೋಡ್ತಾ ಬರೋಣ. ಫಸ್ಟ್ ಅದಕ್ಕಿಂತ ಮುಂಚೆ ಉಕ್ಕರಿಸ್ಕೊಳ್ಳೋಕೆ ಏನೇನು ಬೇಕು ಸಾಮಾನುಗಳು ಅಂತ ನೋಡೋಣ. ಫಸ್ಟ್ ತಗೊಂಡಿರೋದು ಈ ಒಂದು ಕಪ್ಪಲ್ಲಿ ರಾಗಿ ಹಿಟ್ಟು ತಗೊಂಡಿದ್ದೀನಿ. ಸ್ವಲ್ಪ ಕಲ್ಲುಪ್ಪು, ಒಂದು ಸ್ವಲ್ಪ ಎಣ್ಣೆ, ಹಾಗೆ ಇದೇ ಕಪ್ ಮೆಜರ್ಮೆಂಟಲ್ಲಿ 1 ಕಪ್ ನೀರು ಸದ್ಯಕ್ಕೆ ತಗೊಂಡಿದ್ದೀನಿ. ಒಂದು ದೊಡ್ಡ ಪಾತ್ರೆನ ಫಸ್ಟ್ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಅದಕ್ಕೆ ನಿಮಗೆ ಮೆಜರ್ಮೆಂಟಲ್ಲಿ ತೋರಿಸೋದಲ್ಲ, 1 ಕಪ್ ಅಷ್ಟು ರಾಗಿ ಹಿಟ್ಟು, ಅದರಲ್ಲಿ 1 ಕಪ್ ನೀರು ಹಾಕೊಂಡಿದ್ದೀನಿ. ಆ್ಯಕ್ಚುಲಿ ಒಂದಕ್ಕೆ 1.5 ಕಪ್ ಹಾಕೊಂಡ್ರೆ ಐಡಿಯಲ್ ಆಗಿರುತ್ತೆ. ಇನ್ನೊಂದು ಅರ್ಧ ಕಪ್ ನೀರು ಹಾಕೋತಾ ಇದ್ದೀನಿ. ನೀರು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಕಲ್ಲುಪ್ಪು ನಾನು ಮತ್ತೆ ಆ್ಯಡ್ ಮಾಡ್ಕೊಳಕ್ಕಾಗಲ್ವಲ್ಲ, ಹಾಗಾಗಿ ಸ್ವಲ್ಪ ಕಲ್ಲುಪ್ಪು, ಇದಕ್ಕೆ 1 ಸ್ಪೂನ್ ಎಣ್ಣೆ. ಸ್ವಲ್ಪ ಕುದಿಯೋಕ್ಕೆ ಆಗಲಿ. ಇದು ಕುದೀತಾ ಇದೆ. ಈಗ ಉರಿನ ಸ್ವಲ್ಪ ಚಿಕ್ಕದು ಮಾಡಿಕೊಂಡು, ಇದು ಮಾಮೂಲಿ ಹಿಟ್ಟು ಅಂದರೆ ಮುದ್ದೆ ತಿರುಗೋ ಕೋಲ್ ಅಂತೀವಲ್ಲ, ಅದು ನೀವು ಬೇಕಿದ್ರೆ ಇದನ್ನು ಯೂಸ್ ಮಾಡ್ಕೋಬೋದು, ಇಲ್ಲ ಯಾವ್ದಾರ ಸ್ಪೂನ್ ಕೂಡ ಮಾಡ್ಕೋಬೋದು. ಇದನ್ನು ನಿಧಾನಕ್ಕೆ ಇದಕ್ಕೆ ಹಾಕೋತಾ ಇದ್ದೀನಿ ಕುದಿಯೋ ನೀರಿಗೆ. ಬೇಕಾದ್ರೆ ಸ್ವಲ್ಪ ಹಿಟ್ಟು ಆಗೋಕ್ಕೆ ಶುರುವಾಗುತ್ತೆ, ಅಂದರೆ ಬೇಯೋಕ್ಕೆ ಶುರುವಾಗುತ್ತೆ. ನೋಡಿ ಸೈಡಲ್ಲೆಲ್ಲ ಬರ್ತಿದೆ, ನಿಮಗೆ ಗೊತ್ತಾಗ್ತಿರ್ಬೋದು ಈ ಕಡೆ ಎಲ್ಲ ನೋಡಿದ್ರೆ. ಸೊ ಈಗ ಇದನ್ನು ತಿರುಗ್ಕೋತಾ ಇದ್ದೀನಿ. ಸೊ ಇದನ್ನು ಒಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೋತಾ ಇದ್ದೀನಿ. ಇದು ಒಂದು 5 ನಿಮಿಷ ಹಿಂಗೆ ಬಿಟ್ಬಿಡಿ, ತುಂಬ ಬಿಸಿ ಇರುತ್ತೆ, ಮಾಡೋಕ್ಕಾಗಲ್ಲ. ಹಾಗೆ ಒಂದು ಚಿಕ್ಕ ಬಟ್ಲಿಗೆ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಏನಕ್ಕೆ ಅಂದರೆ ಅದು ನಾದ್ಕೋಬೇಕಾದ್ರೆ ಕೆಲವು ಸಲ ಡ್ರೈ ಆಗಿಬಿಡುತ್ತೆ, ರಾಗಿ ಹಿಟ್ಟು ಆಗಿರೋದನ್ನ ಒಂಚೂರು ಕೈ ಒದ್ದೆ ಮಾಡ್ಕೊಂಡು ಇದನ್ನು ನಾದ್ಕೊಳ್ಳೋದು ಅಷ್ಟೇ. ನಿಮಗೆ ಇದು ನಾದ್ದಷ್ಟು ಕಟ್ ಆಗ್ದಂಗೆ ಸಾಫ್ಟಾಗಿ ಬರುತ್ತೆ. ಸೊ ಚೆನ್ನಾಗಿ ನಾದ್ಕೊಂಡಿದ್ದೀನಿ. ಈಗ ಇದನ್ನು ಸ್ವಲ್ಪ ಒಂದು ಉಂಡೆ ಥರ ಮಾಡಿ ಇಟ್ಕೊತಾ ಇದ್ದೀನಿ. ನಿಮ್ಗೇನು ಕೈಗೆ ಮೆತ್ಕೊಳ್ಳೋಲ್ಲ, ನಾದ್ಕೊಂಡಿದ್ರೆ ಸ್ವಲ್ಪ ಇನ್ನು ದಪ್ಪ ಬೇಕು, ನೀವು ಎಷ್ಟು ಅಗಲ ಮಾಡ್ತೀವಿ ಅದನ್ನು ನೋಡಿಕೊಂಡು ನೀವು ಈ ಥರ ಉಂಡೆಗಳನ್ನ ಮಾಡಿ ಇಟ್ಕೋಬೋದು. ಇದು ಕಬ್ಬಣದ ಕಾವಲಿಯಲ್ಲಿ ಮಾಡಿದಷ್ಟು ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇದು ಬೇಕಿದ್ರೆ ನೀವು ಲಟ್ಟಿಸ್ಕೋಬೋದು, ಮಾಮೂಲಿ ಸ್ವಲ್ಪ ರಾಗಿ ಹಿಟ್ಟು ಅಥವಾ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚಪಾತಿ ಥರ ಲಟ್ಟಿಸ್ಬೋದು. ಬಟ್ ನಾನು ಯೂಶಲಿ ಇದನ್ನು ಯೂಸ್ ಮಾಡ್ತೀನಿ. ಇದು ಹಪ್ಪಳ ಹೊತ್ತೋ ಮೆಷಿನ್ ಈ ಥರ ಇರುತ್ತೆ, ನೋಡಿರ್ತೀರಾ ಅಂತ ಅನ್ಕೋತೀನಿ. ತುಂಬ ಜನದ ಮಂದಿ ಇರ್ಲೂಬೋದು ಅನಿಸುತ್ತೆ. ಇದಕ್ಕೆ ಒಂದು ನೀವು ಬೇಕಾದ್ರೆ ಬಟರ್ ಪೇಪರ್ ಹಾಕೋಬೋದು, ಬಟ್ ನನ್ನ ಹತ್ರ ಬಟರ್ ಪೇಪರ್ ಖಾಲಿಯಾಗಿತ್ತು. ಒಂದು ಕವರ್ಗೆ ಕೆಳಗಡೆ ಸ್ವಲ್ಪ ಎಣ್ಣೆ ಸವರಿದ್ದೀನಿ. ಹಾಗೆ ಇಲ್ಲಿ ಮೇಲೆ ಹಾಕುವಂಥ ಒಂದು ಕವರ್ಗೂ ಎಣ್ಣೆ ಸವರ್ಕೊಂಡಿದ್ದೀನಿ. ಸೊ ಇಲ್ಲಿ ಎಲ್ಲರ ಮಂದು ಅವೈಲೇಬಿಲಿಟಿ ಇದೇ ಇರುತ್ತೆ ಕವರು ಅಂತ ನಿಮಗೆ ತೋರಿಸ್ತಾ, ಅಥವಾ ಇದ್ರ ಮೇಲಿಟ್ಟು ಒಬ್ಬಟ್ಟು ತರ್ತೀವಲ್ಲ ಆ ಥರನೂ ಮಾಡ್ಕೋಬೋದು. ಈ ಥರ ಮಧ್ಯಕ್ಕೆ ಇಟ್ಕೊಂಡು ಅದ್ರ ಮೇಲೆ ಇನ್ನೂ ಒಂದು ಕವರ್ನ ಈ ಥರ ಕ್ಲೋಸ್ ಮಾಡಿ ಅದನ್ನು ಹಾಕಿ ಪ್ರೆಸ್ ಮಾಡೋದಷ್ಟೇ. ಈ ಥರ ನಮಗೆ ರೊಟ್ಟಿ ರೆಡಿ ಆಗುತ್ತೆ. ಈ ಥರ ಬಂದಿದೆ ಕ್ಲೀನಾಗಿ. ಇದೊಂದು ಸ್ವಲ್ಪ ಲೈಕ್ ಪಫಕ್ಕೆ ಸ್ಟಾರ್ಟ್ ಆಗ್ತಾ ಇದೆ, ನಿಮಗೆ ಗೊತ್ತಾಗ್ತಿರ್ಬೋದು ಇಲ್ಲೆಲ್ಲ. ಬಟ್ ಏನೊಂದು ಫಸ್ಟ್ ಒಂದು ಎಣ್ಣೆ ಹಾಕಿದ್ರೆ ನಿಮ್ಗೆ ಅಷ್ಟು ಉಪ್ತಿಲ್ಲ. ಇದನ್ನು ಉಲ್ಟಾ ಮಾಡಿ ಎಲ್ಲ ಕಡೆ ಪ್ರೆಸ್ ಮಾಡಿದ್ರೆ ಎಲ್ಲ ಕಡೆನೂ ಕ್ಲೀನಾಗಿ ಬೇಯುತ್ತೆ. ಸೊ ಇದು ರೆಡಿಯಾಗಿದೆ, ಎರಡೂ ಕಡೆ ಆಗಿದೆ. ಇದನ್ನು ಸರ್ವ್ ಮಾಡೋಕ್ಕೆ ಒಂದು ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಟೇಸ್ಟಿಯಾಗಿ ಮತ್ತು ಹೆಲ್ತಿಯಾಗಿ ಇರೋಂಥ ರಾಗಿ ಹಿಟ್ಟಿನ ಉಕ್ಕರಿಸಿದ ರೊಟ್ಟಿ ರೆಡಿ ಇದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸೋದನ್ನ ಮಿಸ್ ಮಾಡಬೇಡಿ. ವಿಡಿಯೋ ಇಷ್ಟ ಆಗಿದೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಸುರಭೀಸ್ ಕ್ವಿಝನ್ ರೆಸಿಪಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಾಗ ನೋಡ್ತಿರೋ ಫಸ್ಟ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಒಂದು ಹೊಸ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮೆಲ್ಲರನ್ನೂ ಮೀಟ್ ಮಾಡ್ತೇನೆ.